ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ತಿಂಡಿ ಎಲ್ಲ ಆಯಿತಾ? ತಿಂಡಿ ಎಲ್ಲ ಆಯಿತು. ಸ್ಟಿಚಿಂಗ್ ಎಲ್ಲ ಮಾಡಿದೆ. ಸ್ಯಾರಿದೆಲ್ಲ ಪೀಕು ಎಲ್ಲ ಹಾಕಿ ಇದು ನೋಡಿ ಈ ಥರ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಸ್ಲೀವ್ಸ್ ಬಂದು ಈ ಥರ ನಾನು ಸ್ಟಿಚ್ ಮಾಡಿರೋದು. ಸ್ಟಿಚಿಂಗ್ ವಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಸ್ಟಿಚಿಂಗ್ ವಿಡಿಯೋ ಇಲ್ಲ. ಸೊ ಈ ಥರ ನೆಕ್ಸ್ಟ್ ಇನ್ನೊಂದು ಬ್ಲೌಸು ಇದು ಬ್ಯಾಕ್ ಸೈಡ್ ಬರುತ್ತೆ ಈ ಥರ. ಅದು ರೆಡಿ ಡಿಸೈನ್ ಇತ್ತು ಬ್ಲೌಸಲ್ಲಿ ಈ ಥರ ಹೀಗೆ. ಸೊ ಸ್ಲೀವ್ಸ್ ಬಂದು ಈ ಥರ ಬಂದಿದೆ. ಅವರು ತುಂಬ ಶಾರ್ಟ್ ಸ್ಲೀವ್ಸ್ ಕೊಟ್ಬಿಟ್ಟಿದ್ದಾರೆ, ಬಟ್ ಇವ್ರಿಗೆ ಸ್ವಲ್ಪ ಉದ್ದ ಬೇಕು. ಸೊ ಈಗ ಮಾಡೋಕ್ಕೆ ಹೇಳಿದ್ರು ಈ ಥರ ಮಾಡಿದ್ರು. ಮತ್ತು ಮುಂದೆ ಈ ಥರ ಪ್ರಿನ್ಸ್ ಕಟ್ ಕೇಳಿದ್ರು ಅವರು. ಸೊ ಪ್ರಿನ್ಸ್ ಕಟ್ ಮಾಡಿದ್ದೀನಿ. ಆಮೇಲೆ ನೆಕ್ಕು ಈ ಥರ ಕೇಳಿದ್ರು, ಈ ಥರ ಮಾಡಿದ್ದೀನಿ. ಸೊ ಸ್ಟಿಚ್ಚಿಂಗು ಮಾಡ್ತೀನಿ ನಾನು. ಇದು ನನ್ನ ಹಾಬಿ, ತುಂಬ ಇಷ್ಟ ನನಗೆ ಸ್ಟಿಚ್ಚಿಂಗು. ಸೊ ಸ್ಟಿಚ್ಚಿಂಗು ಮಾಡ್ತೀನಿ ಯಾವಾಗ. ಇಲ್ಲಿ ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಡಿಸೈನು, ನೆಕ್ ಡಿಸೈನು ಮತ್ತು ಸ್ಲೀವ್ಸ್ ಡಿಸೈನನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ನನಗೆ ಸ್ಟಿಚ್ಚಿಂಗ್ನು ನನ್ನ ಫ್ಯಾಷನ್ ಅಂತ ಹೇಳ್ಬೋದು, ನನ್ನ ಹಾಬಿ ಅಂತಲೂ ಹೇಳ್ಬೋದು. ನನಗೆ ತುಂಬ ಇಷ್ಟವಾದ ಕೆಲಸ ಇದು. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಫುಲ್ ನಾನು ಸ್ಟಿಚ್ಚಿಂಗ್ ಬಗ್ಗೆನೇ ಹಾಕಿದ್ದೀನಿ. ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದ್ರ ಬಗ್ಗೆ ಇದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಸ್ಟಿಚಿಂಗ್ ಇಷ್ಟ ಇದೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸೊ ಬೇಸಿಕ್ ಬ್ಯಾಕ್ ನೆಕ್ಕು ಮತ್ತು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸು ಕಟ್ ಮಾಡ್ತೀನಿ. ಆಮೇಲೆ ಡಿಸೈನ್ನ ಮೊಬೈಲ್ ನೋಡ್ಕೊಂಡು ನಾನು ಮಾಡ್ಕೊಳ್ತೀನಿ. ಸೊ ಬೇಸಿಕಾಗಿ ನಾನೇನು ಎಲ್ಲ ಕಟ್ಟಿಂಗ್ ಎಲ್ಲ ತೋರ್ಸೋಕ್ಕಾಗಲ್ಲ. ಆ ಪೇಪರ್ ಕಟ್ಟಿಂಗ್ ಕೊಡು, ಯಾರಾದ್ರೂ ಒಬ್ರು ಕೊಟ್ಟರೆ ಬ್ಲೌಸ್ ಜಾಸ್ತಿ ಕೊಟ್ಟರೆ ನಾನು ಏನು ಮಾಡ್ತೀನಿ, ಒಂದು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಪದೇ ಪದೇ ಅಳತೆ ತೊಗೊಂಡು ಮಾಡೋದು ಬೇಡ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡ್ಬಿಡ್ತೀನಿ. ಸೊ ಅವರು ತುಂಬ ಜಾಸ್ತಿ ಒಂದು 3ಗಿಂತ ಜಾಸ್ತಿ ಬ್ಲೌಸ್ ಕೊಟ್ಟರೆ ಈ ಪೇಪರ್ ಕಟ್ಟಿಂಗ್ ಯೂಸ್ ಆಗುತ್ತೆ ಅಂತ ನಾನು ಯಾವಾಗಲೂ ಆ ಥರ ಮಾಡೋದು. ಸೊ ನಾನೀಗ ಪೇಪರ್ ಕಟ್ಟಿಂಗ್ ಇಟ್ಕೊಂಡು 2 ಬ್ಲೌಸ್ ನಾನು ಆವಾಗ ತೋರಿಸಿದೆ ಅಲ್ವಾ ಡಿಸೈನ್ಸ್ ಎಲ್ಲ, ಆ ಬ್ಲೌಸ್ಗೆ ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೆ. ಈಗ ಅದನ್ನೇ ಇಟ್ಕೊಂಡಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನಾನು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ತೀನಿ. ಬ್ಯಾಕ್ ಆಯಿತು, ಇವಾಗ ಫ್ರಂಟ್ ಪಾರ್ಟು. ಸ್ವಲ್ಪ ಇಲ್ಲ ಸೊ ಇಲ್ಲಿ ಇದು ಫ್ರಂಟ್ ಪಾರ್ಟಲ್ಲಿ ನಾನು ಪಟ್ಟಿ ಎಲ್ಲ ಕಟ್ ಮಾಡ್ಕೋತಾ ಇಲ್ಲ, ಯಾಕಂದ್ರೆ ಅವರು ಪ್ರಿನ್ಸಸ್ ಕಟ್ ಹೇಳಿದ್ದಾರೆ. ಇದರಲ್ಲಿ ಒಂದೇ ಒಂದು ಕಟಿಂಗ್ ಅಷ್ಟೇ ಬರೋದು.
ಸೊ ಲೈನಿಂಗ್ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಾರ್ಡರ್ ಏನು ಗೊತ್ತಾ, ಇವ್ರಿಗೆ ಡಿಸೈನ್ ಪ್ರಕಾರ ಈ ಬಾರ್ಡರ್ ಸ್ವಲ್ಪ ಬ್ಯಾಕಲ್ಲೂ ಬರಬೇಕು ಮತ್ತು ಸ್ಲೀವ್ಸಲ್ಲೂ ಬರಬೇಕು. ಸೊ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ನೆಕ್ಸ್ಟೀಗ ಬಾಡಿ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ನೋಡಿ, ಈ ಬಾರ್ಡರ್ ಇದೆಲ್ಲ ಇದು ಬ್ಯಾಕ್ ನೆಕ್ ಬೇಕು ಆ್ಯಕ್ಚುಲಿ, ಅದಕ್ಕೆ ನಾನೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ಇಷ್ಟು. ಆಮೇಲೆ ಇಲ್ಲಿ ನಾನು ಬ್ಯಾಕ್ ನೆಕ್ ಹಾಕೊಂಡಿದ್ದೀನಿ, ಇಷ್ಟು ಬೇಕಾಗುತ್ತೆ. ಸೊ ಫ್ರಂಟ್ ಪಾರ್ಟಿಗೆ ಇಷ್ಟು ಬಟ್ಟೆ ಇಲ್ಲಿ ಕಮ್ಮಿ ಇದೆ, ಈ ಥರ. ಸೊ ಈ ಥರ ಕಮ್ಮಿ ಇದೆ ಬಟ್ಟೆ, ಜಾಯಿಂಟ್ ತೊಗೋಬೇಕಾಗುತ್ತೆ ನಾವು. ಅದಕ್ಕೆ ನಾನು ಎಷ್ಟಿದೆ ಅಷ್ಟೇ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ಬೇರೆ ಪಾರ್ಟ್ ಇಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಜಾಯಿಂಟ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಈ ಫ್ರಂಟ್ ಪಾರ್ಟಿಗೆ ಇದು ಜಾಯಿಂಟ್ ಬೇಕಂತ ಹೇಳಿದೆ ಅಲ್ವಾ, ಸೊ ಇದನ್ನು ನಾನು ಅದಕ್ಕೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ, ಇದು ಇಷ್ಟು ಕಟ್ ಮಾಡ್ತೀನಿ. ಇದು ಮೇನ್ ಫ್ಯಾಬ್ರಿಕ್ಗೂ ಜಾಯಿಂಟ್ ಕೊಡಬೇಕು. ಸೊ ಜಾಯಿಂಟ್ ಕೊಡೋಕ್ಕೋಸ್ಕರ ಈ ಬಟ್ಟೆನ ನಾವು ಯೂಸ್ ಮಾಡ್ಕೊಳ್ತೀವಿ. ತುಂಬ ಶಾರ್ಟ್ ಇದೆ ಫ್ಯಾಬ್ರಿಕ್ ಬಟ್ಟೆ, ಸೊ ಅಷ್ಟಲ್ಲೇ ಅಡ್ಜಸ್ಟ್ ಮಾಡಬೇಕು ಇವಾಗ. ಆಮೇಲೆ ಲೈನಿಂಗು ಕೂಡ ಇದು ಜಾಯಿಂಟ್ ತೊಗೋಬೇಕು. ಸೊ ಇದೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಜಾಯಿಂಟಿಂಗ್ ಬರೋದು. ಸೊ ಇವಾಗೆಲ್ಲ ಕಟಿಂಗ್ ಎಲ್ಲ ಆಗೋಯ್ತು, ಇವಾಗ ಸ್ಟಿಚ್ ಮಾಡಬೇಕು. ಶಾರ್ಪ್ ಇದೆ ಅದಕ್ಕೆ. ಅವರು ಡಿಸೈನ್ ಕಳಿಸಿದ್ರು, ಸೊ ಅದನ್ನು ನಾನು ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟಿದು ರೆಡಿ ಆಯ್ತು. ಇವಾಗ ಇಲ್ಲಿ ಪೈಪಿಂಗ್ ಬರುತ್ತೆ, ಸೊ ಅದಕ್ಕೋಸ್ಕರ ಇದು ಕಟಿಂಗ್ ಆಗಿರೋದು. ಸೊ ಇಲ್ಲೆಲ್ಲ ಫುಲ್ಲು ಪೈಪಿಂಗ್ ಕೊಡಬೇಕು. ಇದೇ ಥರನೇ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೊಂಡ್ಬಿಡೋಣ. ಇದು ರೆಡಿ ಇರೋದು ನಾನು ಪೈಪಿಂಗ್ ತೊಗೊಂಡು ಬಂದಿದ್ದೆ. ಮನೇಲೆ ಮಾಡ್ಬೋದಾಗಿತ್ತು, ಬಟ್ ಅಷ್ಟೊಂದು ನನಗೆ ಇವಾಗ ಟೈಮೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ರೆಡಿ ಮಾಡಿ ತಂದಿದ್ದೆ ನಾನು. ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ಇದು ಈ ಥರ ಬಂದಿದೆ. ಈ ಥರ ಪೈಪಿಂಗ್ ಬರುತ್ತೆ. ಈ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಹೀಗೆ ಇವಾಗ ನಾವು ಸ್ಟಿಚ್ ಹಾಕೊಂಡ್ಬಿಡೋಣ. ಸೊ ಮೇಲ್ಗಡೆ ಇದು ರೆಡಿಯಾಗಿದೆ. ಇವಾಗ ಈ ನೆಕ್ ಪಾರ್ಟನ್ನು
ಇವಾಗ ನಾವು ಪೈಪಿಂಗಿಂದ ರೆಡಿ ಮಾಡ್ಕೊಳ್ಳೋಣ. ಒಂದು ಪಿಜ್ಜಾ ಕೊಡಿ, ಬೇರೆ ಏನಾದರೂ ಬೇಕಾ? ಸರಿ ಸರಿ ಸರಿ. ಸೊ ಇಲ್ಲಿ ಇವಾಗ ಟರ್ನ್ ಬಂದಿದೆ ಅಲ್ವಾ, ಸ್ವಲ್ಪ ನೋಡಿಕೊಂಡು ಶೇಪ್ ಕರೆಕ್ಟಾಗಿ ಬರೋ ಥರ ಇದನ್ನು ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ನಾನು ಕಟಿಂಗ್ ಮಾಡ್ಕೊಳ್ತೀನಿ. ಇವಾಗ ಒಂದು ಸೈಡ್ ರೆಡಿ ಮಾಡಿದ್ದೀನಿ ನಾನು, ಒಂದು ಸೈಡ್ ಈ ಥರ ರೆಡಿ ಮಾಡಿದ್ದೀನಿ. ಸೊ ಇವಾಗ ಇದು ಬಾರ್ಡರ್ ಪಟ್ಟಿನ ಇವರು ಡಿಸೈನ್ ಈ ಥರ ಹೇಳಿದರು ಕೊಡೋಕ್ಕೆ. ಸೊ ಒಂದು ಕಡೆ ಈ ಥರ ಜಾಯಿನ್ ಮಾಡಿದ್ದೀನಿ, ಇವಾಗ ಇನ್ನೊಂದು ಕಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಬಿಡ್ತು ಎಷ್ಟಿರುತ್ತೋ ಅಷ್ಟು ಬಿಡ್ತು ಇಲ್ಲಿ ತೊಗೊಳ್ಬೇಕು. ಸೊ ಇಲ್ಲಿಗೆ ಇವಾಗ ನಾವು ಕರೆಕ್ಟಾಗಿ ಈ ಥರ ಜಾಯಿನ್ ಮಾಡ್ಕೋಬೇಕು. ಸೊ ಇವಾಗ ನಾನು ಇದನ್ನು ಪೈಪಿಂಗ್ನ ಇಲ್ಲಿಗೆ ಫಿನಿಶಿಂಗ್ ಕೊಡಬೇಕು. ಸೊ ಇದನ್ನು ನಾನು ಇವಾಗ ಹೊಲ್ಕೊಂಡಿದ್ದೀನಿ ಈ ಥರ. ಸೊ ಇದನ್ನು ಉಲ್ಟಾ ಮಾಡಿ ಈ ಥರ ಸ್ಟಿಚ್ ಮಾಡಿಬಿಟ್ರೆ ಇದು ಕರೆಕ್ಟಾಗಿ ಈ ಥರ ಫಿನಿಶಿಂಗ್ ಬರುತ್ತೆ. ಸೊ ಇದು ಈ ಥರ ಫಿನಿಶಿಂಗ್ ಬಂತು. ನೆಕ್ ನೋಡಿ ಈ ಥರ, ಈಗ ಈ ಥರ ಬರುತ್ತೆ. ಸೊ ಈ ಥರ ಕಾಣಿಸುತ್ತೆ. ಇವಾಗ ಇದೆಲ್ಲ ಬಾಡಿದೆಲ್ಲ ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾರ್ಮಲ್ ಬೇಸಿಕ್ ಇರೋದಷ್ಟೇ, ಲೈನಿಂಗ್ ಹಾಕಿ ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇದನ್ನು ಸೆಂಟ್ರಲ್ಲಿ ಇಟ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಸೊ ಇವಾಗ ಇದಕ್ಕೊಂದು ಹುಕ್ ಮಾಡ್ಕೋಬೇಕು ಈ ಥರ. ಇದು ಬಟ್ಟೆಯಿಂದ ಇದೊಂದು ಈ ಥರ ಪೈಪಿನ ಥರ ಮಾಡಿ ಈ ಥರ ಮಾಡಿದರೆ ನೆಕ್ಸ್ಟು ಈ ಕಡೆ ಸೈಡಲ್ಲಿ ಒಂದು ಬಟನ್ ಹಾಕಬೇಕು. ಅದು ಈ ಥರ ಬಟನ್ ಹಾಕೋದಕ್ಕೆ ಬ್ಯಾಕ್ ಸೈಡ್. ಸೊ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು. ಇವಾಗ ಇದನ್ನು ದಾರ ಮತ್ತು ಸೂಜಿ ತೊಗೊಂಡಿದ್ದೀನಿ. ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಪೈಪಿಂಗ್ ಇದೇ ಥರನೇ ಮಾಡ್ಕೊಳ್ಳೋದು. ಸೊ ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ ಇವಾಗ. ಸೊ ನೋಡಿ ಈ ಥರ ರೆಡಿ ಆಯ್ತಿದ್ದು. ಸೊ ನೋಡಿ ಈ ಥರ ಇದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಮೇಲೆ. ಈ ಥರ ರೆಡಿ ಆಯ್ತಿದ್ದು. ನೆಕ್ಸ್ಟ್ ಈ ಕಡೆಗೆ ಬಟನ್ನ ಹಾಕೋಬೇಕು, ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಸೊ ಇವಾಗ ಇದು ಸ್ಟಿಚಿಂಗ್ ಆಯಿತು. ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಇರೋ ದಾರಗಳೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಸೈಡ್ ಫಿನಿಶಿಂಗ್ ಎಲ್ಲ ಮುಗೀತು. ಸೊ ಈಗ ಅವ್ರೇನು ಮೆಜರ್ಮೆಂಟಿಗೆ ಕೊಟ್ಟಿದ್ರಲ್ಲ ಆ ಬ್ಲೌಸ್ಗೆ ಈ ಬ್ಲೌಸ್ಗೆ ನೋಡಬೇಕು ಕರೆಕ್ಟಾಗಿದೆಯಾ ಏನೋ ಅಂತ. ಸೊ ಯಾವಾಗಲೂ ಮೆಜರ್ಮೆಂಟ್ ಕೊಟ್ಟರು ಬ್ಲೌಸ್ನ ಕೆಳಗಡೆ ಇಟ್ಕೊಂಡು ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ನ ಮೇಲ್ಗಡೆ ಇಟ್ಕೊಂಡು ಮೆಜರ್ಮೆಂಟ್ ನೋಡ್ಕೋಬೇಕು. ಆವಾಗಲೇ ಅಳತೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಈ ಥರ. ಸೊ ನೋಡಿ ಕರೆಕ್ಟಾಗಿದೆ, ಕರೆಕ್ಟಾಗಿ ಬಂದಿದೆ, ಏನೂ ಹೆಚ್ಚು ಕಮ್ಮಿ ಆಗಿಲ್ಲ. ಸೊ ನೋಡಿ ಈ ಥರ. ಸೊ ನೋಡಿ ಇದು ಕರೆಕ್ಟಾಗಿ ಬಂದಿದೆ, ಏನು ಡಿಫ್ರೆನ್ಸ್ ಇಲ್ಲ. ಸೊ ಈ ಥರ ಬಂದರೆ ಅಳತೆ ಕರೆಕ್ಟಾಗಿರುತ್ತೆ ಅಂತ ಅರ್ಥ.
ಸೊ ಈ ಬ್ಲೌಸ್ ಮುಗೀತು. ಇವಾಗ ತೋರಿಸ್ತೀನಿ ಡಿಸೈನ್ ಹೇಗೆ ಬಂದಿದೆ ಅಂತ. ನನ್ನ ಸ್ಟಿಚಿಂಗ್ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.